ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇವತ್ತಿನ ಸ್ಪೆಷಲ್ ಏನು ಹೇಳಿ? ಸಂಡೇ ಸ್ಪೆಷಲ್ ಮಟನ್ ಸಾರು, ಮಟನ್ ಬಿರಿಯಾನಿ. ಇದಕ್ಕೇನು ಬೇಕು ನೋಡೋಣ ಬನ್ನಿ. ಇದಕ್ಕೆ ಫಸ್ಟು ಮಟನ್ ಸಾರು ಮಾಡ್ಕೊಂಬಿಡೋಣ. 2 ಪೀಸ್ ಚಕ್ಕೆ, ಲವಂಗ, 2 ಪೀಸ್ ಶುಂಠಿ, 1 ಟೊಮೆಟೊ, ಒಂಚೂರು ಪುದೀನ, ಸ್ವಲ್ಪ ಕಾಯಿ. ಇಷ್ಟೇ, ಲೈಟಾಗೆ ಚೆನ್ನಾಗಿರುತ್ತೆ. ಹೆವಿ ಮಸಾಲೆ ಇಲ್ಲ ಫ್ರೆಂಡ್ಸ್, ಇಷ್ಟೇ ಇರುತ್ತೆ. ಇದನ್ನೆಲ್ಲ ಹಾಕ್ಬಿಟ್ಟು ನೈಸಾಗೆ ಮಿಕ್ಸಿ ಮಾಡ್ಕೊಂಬರೋಣ. ಫುಲ್ ನೈಸಾಗಿ ರುಬ್ಬಬೇಕು, ಚೆನ್ನಾಗಿರುತ್ತೆ. ಇಲ್ಲ ತರಕಾರಿ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬರೋಣ. ಅಷ್ಟೊತ್ತಲ್ಲಿ ಮಟನ್ಗೆ ಬೇಯಕ್ಕೆ ಇಟ್ಕೊಳ್ಳೋಣ ಬನ್ನಿ. ಸ್ವಲ್ಪ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಾದಮೇಲೆ ಸ್ವಲ್ಪ ಆನಿಯನ್ ಹಾಕೋಣ. ಆನಿಯನು ಚೆನ್ನಾಗಿ ಫ್ರೈ ಆಗಲಿ. ಹಸಿ ವಾಸನೆ ಯಾವತ್ತೇ ಆಗಲಿ ಹಸಿ ವಾಸನೆ ಇರಬಾರ್ದು, ಚೆನ್ನಾಗಿ ಫ್ರೈ ಆಗಬೇಕು. ಇದು ಸ್ವಲ್ಪ ಫ್ರೈ ಆಗಬೇಕು ಅಂದರೆ ಬೇಕಾದ್ರೆ ಚಿಟಿಕೆ ಸಾಲ್ಟ್ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ತೊಳೆದಿರೋದು ಒಂದು ಅರ್ಧ kg ಮಟನ್ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ kgನ 3/4 kgನೋ ಇದೆ, ನಮ್ಮನೆ ತಂದಿದ್ರು. ಅದನ್ನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ತೊಳೆದಿರೋ ಅಂಥ ಮಟನ್ ಹಾಕ್ಕೊಳ್ಳಿ. ನನ್ನ ಚಾನಲ್ ನೋಡ್ತಾ ಇರೋರು ಮಟನ್ ಇಷ್ಟಪಡ್ತಿದ್ದವ್ರು ಏನು ಮಾಡೋಕ್ಕಲ್ಲ. ವೆಜ್ ಇಷ್ಟಪಡೋರು ವೆಜ್ ನೋಡಿ, ನಾನ್ ವೆಜ್ ಇಷ್ಟಪಡೋರು ನಾನ್ ವೆಜ್ ನೋಡಿ, ಚೆನ್ನಾಗಿರುತ್ತೆ. ಹಾಗಂತ ನಾನ್ ವೆಜ್ ನೋಡಲೇಬಾರ್ದಂತಲ್ಲ, ನೀವು ಸ್ಕಿಪ್ ಮಾಡಿಬಿಡಿ, ಬೇರೆದು ಹಾಕಿದಾಗ ನೀವು ನೋಡಿ. ನೆಕ್ಸ್ಟ್ ಇದು ಮಟನ್ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಸಾಲ್ಟು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡೋಣ. ಅದು ಸ್ವಲ್ಪ ಹಸಿ ಮಟನಲ್ಲಿರೋದು ಹಸಿ ಇದೆಲ್ಲ ಹೋಗ್ಬೇಕಲ್ವಾ, ಅದು ಸ್ವಲ್ಪ ಹೇಳ್ಬೇಕಂದ್ರೆ ನೀರಿಗಿಂತ ಮಟನಲ್ಲಿ ಹಿಂಗೆ ಫ್ರೈ ಮಾಡಿದ್ರೆ ಟೇಸ್ಟಾಗಿರುತ್ತೆ. ನಾನು ಏನು ಮೆಥಡಲ್ಲಿ ತೋರಿಸ್ತೀನೋ ಅದೇ ಮೆಥಡಲ್ಲೇ ಮಾಡಿ. ನಿಮ್ಮ ಮನೇಲಿ ಸೂಪರಾಗಿರುತ್ತೆ. ನಾಟಿ ಸ್ಟೈಲ್ ಅಂದ್ಕೊಂಬಿಡಿ, ನಾಟಿ ಸ್ಟೈಲ್ ಥರನೇ, ಹೆವಿ ಮಸಾಲೆ ಇರಲ್ಲ. ಈಗ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಇದಕ್ಕೆ ನಾನು ಹೇಳಿದ್ನಲ್ಲ, ಸಪ್ರೇಟ್ ಕೆಲವರು ಧನಿಯಾ ಪುಡಿ ಮತ್ತು 2 ಸ್ಪೂನು ಚಿಲ್ಲಿ ಪೌಡ್ರ್ ಅಂತ ಹಾಕ್ತಾರೆ. ನಾನು 2 ಒಟ್ಟಿಗೆ ಬೀಸಿಸೋದು ನಮ್ಮ ಮನೇಲಿ. ಧನಿಯಾ ಮತ್ತು ಮೆಣಸಿನ್ಕಾಯಿ 2 ಒಟ್ಟಿಗೆ ಪುಡಿ ಮಾಡಿಸಿರ್ತೀವಿ. ನಾನು ಅದ್ರ ಲೆಕ್ಕದಲ್ಲಿ ಒಂದು 3 ಸ್ಪೂನ್ ಹಾಕ್ಕೊತೀನಿ. ನೀವು ಬೇಕಾದ್ರೆ ಸಪ್ರೇಟ್ ಚಿಲ್ಲಿ ಪೌಡ್ರು ಹಾಕ್ಕೊಳ್ಳಿ, ಸಪ್ರೇಟ್ ಧನಿಯಾ ಪೌಡ್ರು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಏಕೆ ಅವ್ರವ್ರ ಮನೆಯಲ್ಲಿ ಯಾವ ಥರ ಮಾಡ್ಕೊಂಡಿರ್ತಾರೋ ಆ ಥರ ಪುಡಿಗಳೆಲ್ಲ ಹಾಕೊಬೋದು, ಅಷ್ಟೇ ವ್ಯತ್ಯಾಸ. ಈಗ ಈ ಥರನೇ ಮಾಡಬೇಕು. ಮಟನ್ನು ಪುಡೀಲಿ ಚೆನ್ನಾಗಿ ಹುರಿಬೇಕು. ಹುರಿದಾಗ ಅದು ಸ್ವಲ್ಪ ಅದು ಏನು ಅಂತಾರೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 1/4 ಗಂಟೆ ಬೇಯಿಸೋಣ ಅಷ್ಟೇ, ಜಾಸ್ತಿ ಹೊತ್ತಿನಲ್ಲ. ಸ್ವಲ್ಪ ಕುದಿ ಬರಲಿ, ಅದು ಚೆನ್ನಾಗಿ ಕುದಿ ಬರೋವರೆಗೂ ಸ್ವಲ್ಪ ಮುಚ್ಚಳ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸೋಣ. ಯಾಕಂದರೆ ಅದು ಇಮಿಡಿಯೇಟ್ ಮಸಾಲೆ ಹಾಕಿದ್ರೆ ಅದು ಹಿಡಿಯಲ್ಲ, ಉಪ್ಪು ಖಾರ ಹಿಡೀಲಿ ಮಟನ್ಗೋಸ್ಕರ ಅಂತ ಒಂದು 1/4 ಗಂಟೆ ಬೇಯಿಸ್ತಾ ಇದ್ದೀನಿ. ನೋಡಿ ಕುದೀತಾ ಇದೆ. ಕುದೀತಾ ಇದ್ದಾಗ ಅವಾಗೆ ನಾವೇನು ರುಬ್ಕೊಂಡಿದ್ದೆ ಮಸಾಲೆ ಫಸ್ಟ್ ಹೇಳಿದ್ನಲ್ಲ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, 1 ಟೊಮೊಟೊ, ಕೊತ್ತಂಬರಿ, ತೆಂಗಿನಕಾಯಿ, ಇಷ್ಟೇ ಫ್ರೆಂಡ್ಸ್. ಅಷ್ಟು 4 ರುಬ್ಬಿಟ್ಕೊಂಡಿದ್ದೀನಲ್ಲ, ಆ ಮಸಾಲೆ ಹಾಕೋಣ ಬನ್ನಿ. ಈಗ ನೋಡಿ ಮಸಾಲೆ ಅದು ಚೆನ್ನಾಗಿ ಅದು ಕುದೀತಾ ಇದೆ. ಆಲ್ಮೋಸ್ಟ್ ಒಂದು 1/4 ಗಂಟೆ ಅಷ್ಟೇ ಬೇಯಿಸಿರೋದು. ಈಗ ಇಷ್ಟು ಹಾಕ್ಬಿಟ್ಟು ನಮಗೆ ರುಚಿಗೆ ತಕ್ಕಷ್ಟು ನೋಡ್ಕೊಳ್ಳಿ, ಸಾಲ್ಟ್ ಎಷ್ಟು ಬೇಕಾಗುತ್ತೆ ನಿಮಗೆ ಅಂತ ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಇನ್ನೂ ಆ್ಯಡ್ ಮಾಡ್ಕೊಳ್ಳಿ. ನಾನು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಎಷ್ಟು ನಿಮ್ಗೆ ಹದ ಬೇಕು, ತುಂಬ ಗಟ್ಟಿಗೆ ಬೇಕು ಚಪಾತಿಗೆ ಅನ್ನೋರು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ನಾನು ನಾರ್ಮಲಾಗಿ ಮಾಡ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ. ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಬೇಕಂದ್ರೆ ಆ್ಯಡ್ ಮಾಡಿ, ಚೆನ್ನಾಗೆ ಮಿಕ್ಸ್ ಮಾಡಿ ಒಂದು 4ರಿಂದ 5 ವಿಜಿಲ್ ಕೂಗಿಸ್ಕೊಳ್ಳಿ. ಮಟನ್ ಅಂದಮೇಲೆ ಬೇಯಬೇಕಲ್ವಾ. ಒಂದೊಂದು ಎಳೆ ಮಟನ್ ಇರುತ್ತೆ, ಒಂದೊಂದು ಸ್ವಲ್ಪ ಬಲ್ತೋಗಿರುತ್ತೆ. ಆ ಥರದ್ದೆಲ್ಲ ಕೆಲವ್ರು 5-6 ವಿಜಿಲು ಕೂಗಿಸ್ಕೊತಾರೆ. ನಾನೊಂದು 4-5 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮೀಡಿಯಮ್ ಆಗಿತ್ತು ಇದು, ತುಂಬ ಎಳೆದು ಅಲ್ಲ, ತುಂಬ ಬಳ್ತಿರೋದಲ್ಲ. ಒಂದು 4 ವಿಜಿಲ್ 5 ವಿಜಿಲ್ ಕೂಗಿಸ್ಕೊತೀನಿ, ಸರಿನಾ? ಈಗ ವಿಜಿಲ್ ಆಗಿದೆ ನೋಡಿ, ವಿಜಿಲ್ ಆಗಿದೆ, ಹೆಂಗೆ ಬಂದಿದೆ ನೋಡಿ ಎಲ್ಲ ನೀಟಾಗಿ. ಇನ್ನೊಂದು ಏನು ಅಂದರೆ ಕೊಬ್ಬು ಅಂತಾರಲ್ಲ, ಅದು ಹಾಕಿದ್ರೆ ಇನ್ನೂ ಮೇಲೆ ಜಿಡ್ಡು ಜಾಸ್ತಿ ಬಿಡುತ್ತೆ. ನಮ್ಗೆ ಅದು ಅಷ್ಟೊಂದು ಇಷ್ಟ ಆಗಲ್ಲ. ಸ್ವಲ್ಪ ಲೈಟಾಗಿ ಹಾಕ್ಸಿದ್ದೀನಿ. ಕೆಲವು ಫುಲ್ ತೇಲುತ್ತೆ, ನಮ್ಗೆ ಅದು ಅಷ್ಟೊಂದು ಇಷ್ಟ ಆಗಲ್ಲ. ಇಷ್ಟಪಡೋರು ಹಾಕಿಸ್ಕೊಳ್ಳಿ ತುಂಬ, ಯಾಕಂದರೆ ನಮ್ಮ ಮಕ್ಕಳು ಎಲ್ಲ ತಿನ್ನಲ್ಲ ಅದಕ್ಕೋಸ್ಕರ. ನೆಕ್ಸ್ಟ್ ಈಗ ಪಕ್ಕದಲ್ಲಿ ಅದಾಗಿದೆ, ಪಲಾವ್ ರೆಡಿ ಮಾಡ್ಕೊಳ್ಳೋಣ. ಮಟನ್ ಸಾಂಬಾರು ರೆಡಿ ಇದೆ. ಈಗ ಮಟನ್ ಬಿರಿಯಾನಿಗೆ ಏನು ಬೇಕು? ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ಪುದೀನ, ಇಷ್ಟೇ ಮಸಾಲೆ. ಇದನ್ನು 2 ಥರ ರುಬ್ಕೊತೀನಿ. ಫಸ್ಟು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮಾತ್ರ ಪೇಸ್ಟ್ ಮಾಡ್ಕೊತೀನಿ. ಇದು ಯಾವ ಥರ ಅಂದರೆ ಹೊಸಕೋಟೆ ಸ್ಟೈಲ್ ಬಿರಿಯಾನಿ ಅನ್ಕೊಬೋದು, ಆ ಥರನೇ ಇರುತ್ತೆ. ಸ್ವಲ್ಪ ಒಂಥರ ಚೆನ್ನಾಗಿರುತ್ತದು. ಇದು ಬರೀ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ, ಒಂದೇ 1 ಟೊಮೆಟೊ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಪೇಸ್ಟ್, ಯಾಕಂದರೆ ಯಾವುದು ಬಾಯಿಗೆ ಸಿಗಬಾರ್ದು, ಮಕ್ಕಳಿಗಾಗಲಿ ತಿನ್ಬೇಕಾದ್ರೆ ಚೆನ್ನಾಗಿರಬೇಕು.
ಅಲ್ವಾ. ಮಟನ್ ಬಿರಿಯಾನಿಗೆ ನಾನು ಮೊದಲೇ ಸ್ವಲ್ಪ ಒಂಚೂರು ಧನಿಯಾ ಪೌಡ್ರು, ಒಂಚೂರು ಸಾಲ್ಟು ಅಷ್ಟು ಹಾಕಿ ಕೂಗಿಸಿ ಇಟ್ಕೊಂಡಿದ್ದೆ. ಅದನ್ನು ನಾನು ಕ್ಲಿಪ್ಪು ಮಿಸ್ ಆಗಿದೆ. ಇಟ್ಕೊಂಡಿದ್ದೀನಿ, ಒಂದು 5 ವಿಜಿಲ್ ಇಟ್ಕೊಂಡಿದ್ದೀನಿ ಮಟನ್ ಸಪ್ರೇಟಾಗಿ. ಯಾಕೆಂದ್ರೆ ಬಿರಿಯಾನಿ ಮಾಡೋಕ್ಕೆ ಮುಂಚೆನೇ ಇಟ್ಕೊಬೇಕು. ನಾನು ಅದು ಮಿಸ್ ಆಗಿತ್ತು. ಈಗ ಅದೇ ಇದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಕಲ್ಲುವ್ವ, ಚಕ್ಕೆ, ಲವಂಗ, ಕಸೂರಿ ಮೇಥಿ, ಸೋಂಪು, ಚಕ್ರ ಮೊಗ್ಗು, ಮರಾಠಿ, ಇಷ್ಟು ಪಲಾವ್ ಐಟಮ್ಸು ಇಷ್ಟೂ ಹಾಕ್ಕೊಬೇಕು. ಇದು ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಒಂದೆರಡು ಈರುಳ್ಳಿ ಹಚ್ಚಿಟ್ಕೊಂಡಿರಿ. ಈರುಳ್ಳಿ ಒಂದೇ, ನಾನು ಅದೇನು ತೋರಿಸ್ದೆ ಅದ್ರ ಜೊತೆಗೆ ಈರುಳ್ಳಿ ಒಂದೇ ಫ್ರೆಂಡ್ಸ್ ಬೇಕಾಗಿರೋದು, ಇನ್ನೇನು ಆ್ಯಡ್ ಮಾಡೋದಿಲ್ಲ ನಾನು. ಎಷ್ಟು ಸಿಂಪಲ್ಲಾಗೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೀವು ಖಂಡಿತ ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾವ ಥರ ಅಂದರೆ ಈ ಅಂಗಡಿಗಳಲ್ಲಿ, ಹೋಟ್ಲುಗಳಲ್ಲಿ ಒಂಥರ ಬಾಸುಮತಿ ರೈಸ್ ಹಾಕ್ಬಿಟ್ಟು ಸ್ಮೆಲ್ ಬಂದುಬಿಡುತ್ತೆ. ಓಕೆ, ಇದು ನೋಡಿ ಬರೀ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಇದು ಪುದೀನ ಮತ್ತು ಟೊಮೆಟೊ ಪೇಸ್ಟು, ಇವೆರಡೇ ಪೇಸ್ಟು ನಾನು ಯೂಸ್ ಮಾಡೋದು. ಇದು ಬಿಟ್ಟರೆ ಕಾಯಿ ಯಾವ ಥರನೂ ನಾನು ಮೊಸರು ಸಹ ನಾನು ಆ್ಯಡ್ ಮಾಡಲ್ಲ. ಅದು ಡಿಫ್ರೆಂಟಾಗಿ ಬರುತ್ತೆ ಟೇಸ್ಟು, ಅದು ವೆರೈಟಿಗೆ ಬೇರೆ ಬೇರೆ ತೋರಿಸ್ತಾ ಇರ್ತೀನಿ. ಇದು ಸಿಂಪಲಾಗೆ ಚೆನ್ನಾಗಿರುತ್ತೆ, ಯಾವ ಮಸಾಲೆನೂ ಬೇಡ, ಏನೂ ಬೇಡ. ನೋಡಿ, ಶುಂಠಿ ಬೆಳ್ಳುಳ್ಳಿ ಹಾಕಿದೆ, ಆಮೇಲೆ ಪುದೀನ ಟೊಮೆಟೊ ಎಲ್ಲ ಹಾಕಿದ್ನಲ್ಲ ಅದು ಹಾಕಿದೆ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದ್ದರೆ ಬಿರಿಯಾನಿ ಮಸಾಲ ಹಾಕ್ಕೊಳ್ಳಿ, ಇಲ್ಲ ಗರಂ ಮಸಾಲ ಹಾಕ್ಕೊಳ್ಳಿ, ಎರಡರಲ್ಲಿ ಯಾವ್ದಾರ ಒಂದು ಹಾಕಿ, ಎರಡೂ ಹಾಕೋಕ್ಕೆ ಹೋಗಬೇಡಿ. ಇಷ್ಟು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಟಿದೆ. ಎಣ್ಣೆ ಬಿಟ್ಟಿದ್ಮೇಲೆ ಈಗ ನಾವೇನು ಮಟನ್ ಬೇಯಿಸಿರ್ತೀವಲ್ಲ, ಬರೀ ಮಟನ್ ಹಾಕ್ಕೊತಿದ್ದೀನಿ. ಯಾಕೆ ಹೇಳಿ, ಅದು ನೀರು ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗಬೇಕಲ್ವಾ. ಅದಕ್ಕಾಗಿ ಸ್ವಲ್ಪ ಮಟನ್ ಅದು ಬೆಂದಿರೋದನ್ನ ನಾನು ಸ್ವಲ್ಪ 1/4 kg ಒಂದೇ ಟೈಮಿಗೆ ನಾನು ಮಾಡ್ಕೊತಿರೋದ್ರಿಂದ ಒಂದು 1/4 kg ಅಷ್ಟೇ ಹಾಕ್ಕೊಂಡಿರೋದು ಅಲ್ವಾ. ಸಾಕು, ಒಂದೇ ಟೈಮಿಗೆ ಎಷ್ಟು ಬೇಕೋ ಅಷ್ಟೇ, ಅದು ಟೇಸ್ಟ್ ಹಿಡಿದ್ರೆ ಸಾಕು. ಇದರಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ, ಚೆನ್ನಾಗಿ ಬೇಯಿಸಿರೋದ್ರಿಂದ ಮಟನ್ನು ಸಪ್ಪೆ ಸಪ್ಪೆ ಅನಿಸಲ್ಲ. ಸಪ್ರೇಟಾಗಿ ಸ್ವಲ್ಪ ಸಾಲ್ಟು ಒಂಚೂರು ಹಾಕಿ ನೋಡಿ. ಇದಕ್ಕೆ ನಾನು ಹದವಾಗಿ ಅದು ಅಳತೆಗೋಸ್ಕರ ನಾನು ಅದು ಸಪ್ರೇಟ್ ಮಾಡಿದ್ದು. 1 ಲೋಟ ಮತ್ತು 2 ಲೋಟ ಈ ನೀರಾಯಿತು, ಇನ್ನೊಂದು ಲೋಟ ನಾರ್ಮಲ್ ನೀರು ಹಾಕ್ತೀನಿ. ಆವಾಗ ನಮ್ಗೆ ಹದ ಗೊತ್ತಾಗಲಿ ಅಂತಗೋಸ್ಕರ. ಸುಮ್ಮನೆ ಎಷ್ಟೋ ಇದೆ, ಅಯ್ಯೋ ಮುದ್ದೆ ಬಂದುಬಿಡುತ್ತೆ, ಇಲ್ಲ ಚೆನ್ನಾಗಾಗಿಲ್ಲ ಅನ್ಕೊಬಾರ್ದು ಅನ್ನೋಗೋಸ್ಕರ. ಈಗ ನೋಡಿ, ಅದು 2 ಇತ್ತು, ಇದೊಂದು 3. ನಾನು ಇದನ್ನು 3 ಲೋಟ ಹಾಕಿದ್ದೇನೆಂದರೆ ಈ ಲೋಟದಲ್ಲಿ ನಾನು 1.5 ಲೋಟ, ನಿಮ್ಮ ಮನೇಲಿ ಯಾವ ರೈಸ್ ಇದ್ರೂ ಓಕೆ, 1.5 ಲೋಟ ರೈಸ್ ತೊಗೊಂಡಿದ್ದೀನಿ, ತೊಳೆದು ಇಟ್ಕೊಂಡಿದ್ದೀನಿ. ಈಗ ಇದು ಕುದಿಬೇಕು, ಸ್ವಲ್ಪ ಸಾಲ್ಟ್ ಹಾಕೋಣ. ಸ್ವಲ್ಪ ಅವಾಗೆ ಒಂಚೂರು ಹಾಕಿದ್ದಿದ್ದೆ, ಮಟನ್ ಬೇಯಕ್ಕೆ ಒಂದು ಸ್ವಲ್ಪ ಹಾಕಿರ್ತೀವಿ. ಇದಕ್ಕೆ ನೋಡಿಕೊಂಡು ಅದ ನೋಡಿ, ಯಾವುದೂ ಬೇಡ, ಏನು ಕಾಯೂ ಬೇಡ, ಮೊಸರು ಬೇಡ, ಏನೂ ಬೇಡ. ಈ ಟೇಸ್ಟ್ ಮೆಥಡೆಲ್ಲ ನೋಡಿ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ನೀವು ಹೋಟ್ಲೂನೇ ಬೇಡ, ಮನೇಲೇ ಮಾಡ್ಕೊಂಡು ತಿನ್ನೋಣ ಅಂತೀರ. ಈಗ ಆಲ್ಮೋಸ್ಟ್ ನಮ್ಮ ಮನೆಯಲ್ಲೂ ನಾನು ಎಲ್ಲ ಥರ ಮಾಡೋದ್ರಿಂದ ಹೋಟೆಲಲ್ಲೇ ಕಮ್ಮಿ, ಏನು ಬೇಕೋ ಎಲ್ಲ ಮನೇಲೇ ಚೆನ್ನಾಗಿ ಆರೋಗ್ಯಕ್ಕೆ ಮಾಡ್ಕೊಬೋದು. ಎಷ್ಟು ಅಂತ ತೊಗೊಂಡು ಹೋಟ್ಲಲ್ಲಿ ತಿನ್ನೋಕ್ಕಾಗತ್ತೆ ಹೇಳಿ ಅಲ್ವಾ. ಮನೇಲಿ ಮಾಡಿದಾಗ ಅಚ್ಚುಕಟ್ಟಾಗಿ ಮಾಡ್ಬೋದು. ಏನೋ ರೇರಲ್ಲಿ ಹೋಟ್ಲಲ್ಲಿ ತಿನ್ನೋಣ. ಈಗ ಅದು ವಿಜಿಲ್ಗೆ ಬಂದಿದೆ, ಒಂದು 3 ವಿಜಿಲ್ ಕೂಗಿಸಿದ್ದೀನಿ ನೋಡಿ. ಈಗ ವಿಜಿಲ್ ಆಗಿದೆ, ಎಲ್ಲ ಮೇಲೆ ಬಂದಿದೆ. ನೀಟಾಗಿ ಮಿಕ್ಸ್ ಮಾಡೋಣ, ಚೆನ್ನಾಗಿರುತ್ತೆ. ಇದು ಇನ್ನೊಂದು ಏನಂದರೆ ಬುಲೋಟ್ ರೈಸ್ ಅಂತ ಬರುತ್ತೆ. ಬುಲೋಟ್ ರೈಸಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅದು ಒಂದು ಸರಿ ತೋರಿಸ್ತೀನಿ. ಇದು ನಾರ್ಮಲ್ ರೈಸ್ ಅಷ್ಟೇ, ಇದೇನೋ ನಾರ್ಮಲ್ ಡೈಲಿ ಯೂಸ್ ಮಾಡೋ ಅಕ್ಕಿನೇ, ಅದರಿಂದ ಈ ಥರ ಕಾಣಿಸುತ್ತೆ. ನಾನು ಬುಲೋಟ್ ರೈಸಲ್ಲಿ ಇಲ್ಲ ಜೀರಾ ರೈಸಲ್ಲಿ ಇದರಲ್ಲೆಲ್ಲ ಮಾಡ್ತಾರೆ, ಅದು ಫ್ಲೇವರೇ ಚೆನ್ನಾಗಿರುತ್ತೆ. ಅದರಲ್ಲಿ ಒಂದು ಸರಿ ಟ್ರೈ ಮಾಡಿ ನಿಮ್ಗೆ ಹೇಳ್ತೀನಿ, ನಿಮಗೂ ತೋರಿಸ್ತೀನಿ ನೋಡಿ. ಈಗ ಅದು ಪಲಾವ್ ರೆಡಿ ಇದೆ, ಬಿರಿಯಾನಿ ರೆಡಿ ಇದೆ. ಸ್ವಲ್ಪ 5 ನಿಮಿಷ ಮುಚ್ಚಿಟ್ಟಿದ್ದೆ. ಈ ಸಾಂಬಾರು ರೆಡಿ ಇತ್ತಲ್ವಾ, ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋಕ್ಕೆ ಬೇಕಲ್ಲ ಬ್ಯಾಟಿಂಗ್ ಮಾಡೋಣ ಅಂತ ಈಗ ಹಾಕ್ಕೊಡ್ತಾಯಿದ್ದೀನಿ ನೋಡಿ. ಆ ಕಡೆ ಮಟನ್ ಸಾರು, ಇದರಲ್ಲಿ ಇನ್ನೊಂದು ಏನಂದ್ರೆ ಮೊಸರು ಬಜ್ಜಿ ಹಾಕ್ಕೊಬೋದು. ಅಷ್ಟು ಚೆನ್ನಾಗಿರಲ್ಲ, ನಮಗೇನೋ ಹಂಗೆ ತಿನ್ನಬೇಕು ಅಂತ ಅನಿಸುತ್ತೆ. ರೇರಲ್ಲಿ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಇಷ್ಟೇ.